ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಬಗ್ಗೆ ಮೋದಿ ಮಾತುಕತೆ ನಡೆಸ್ತಾ ಇದ್ದಾರಂತೆ. ಪ್ರಧಾನಿ ಕಚೇರಿಯಲ್ಲಿ ಮೋದಿ ಅವರಿಂದ ಈಗ ಮಹತ್ವದ ಸಭೆ ಕೂಡ ನಡೀತಾ ಇದೆ. ಸಭೆಗಳಿಗೆ ಯಾವುದೇ ಕೊರತೆ ಇಲ್ಲ, ನಡೀತಾನೆ ಇದೆ. ಭದ್ರತಾ ಪಡೆಗಳಿಂದ ಮಾಹಿತಿಯನ್ನ ಈಗ ಪ್ರಧಾನಿಗಳು ಸಂಗ್ರಹಿಸ್ತಾ ಇದ್ದಾರೆ. ವಾಟ್ ನೆಕ್ಸ್ಟ್ ಅನ್ನುವಂಥದ್ದೇ ಪ್ರಶ್ನೆ. ಈಗ ಭಯೋತ್ಪಾದಕರ ವಿರುದ್ಧ ಪ್ರತೀಕಾರಕ್ಕೆ ಭಾರತ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಉಗ್ರರ ಸದೆ ಬಡಿಯುವಂತಹ ಶಪಥಗೈದಿರುವಂತಹ ಕೇಂದ್ರ ಸರ್ಕಾರ ಈಗ ಯಾವ ಹೆಜ್ಜೆಯನ್ನ ಇಡುತ್ತೆ ಅನ್ನುವಂಥ ಕುತೂಹಲ ಈಗ ಪ್ರಪಂಚದ ದೊಡ್ಡ ದೊಡ್ಡ ದೇಶಗಳು ಕೂಡ ತಿರುಗಿ ನೋಡ್ತಾ ಇವೆ. ಭಾರತ ಏನು ಮಾಡುತ್ತೆ ಅನ್ನುವಂಥ ಪ್ರಶ್ನೆ. ನನ್ನ ಸಹೋದ್ಯೋಗಿ ಶಬೀರ್ ಇದ್ದಾರೆ, ದೆಹಲಿ ಪ್ರತಿನಿಧಿ. ಶಬೀರ್, ಈಗ ಎಕ್ಸ್ ವಿಂಗ್ ಕಮಾಂಡರ್ ಹೇಳ್ತಾ ಇದ್ರು, ಮಾಜಿ ವಿಂಗ್ ಕಮಾಂಡರು, ಈ ಥರ ಮಾಕ್ ಡ್ರಿಲ್ ಮಾಡಬೇಕು ಅಂತಂದರೆ ಯುದ್ಧದ ಸನ್ನಿವೇಶದ ಸಂದರ್ಭದಲ್ಲಿ ನಡೆಯುತ್ತೆ, ತಯಾರಿ ಮಾಡೋ ಸಂದರ್ಭದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಬಟ್ ತೋರಿಸೋದೊಂದು ಒಡೆಯೋದೊಂದು ಆಗ್ಬಿಟ್ರೆ ಬೇರೆ ಆಗುತ್ತೆ. ಬಟ್ ಇಡೀ ಪ್ರಪಂಚವೇ ಇತ್ತ ತಿರುಗಿ ನೋಡ್ತಾ ಇದೆ ಭಾರತ ಏನು ಮಾಡುತ್ತೆ ಅಂತ ಹೇಳಿ. ಬಟ್ ಎರಡು ರೀತಿ ಅಲ್ವಾ ಶಬೀರ್? ಭಾರತ ಯುದ್ಧವನ್ನ ಶುರು ಮಾಡಿಬಿಟ್ರೆ ಆರ್ಥಿಕವಾಗಿ ನಾವೇನು ಗುರಿ ಸಾಧಿಸಬೇಕು ಅಂತ ಇದ್ವಿ, ಮತ್ತೆ ಹೊಡ್ತಾ ಹೋಗಿ ಸಿಗುತ್ತೆ, ಮತ್ತೆ 10-15 ವರ್ಷ ಹಿಂದೆ ಹೋಗ್ಬಿಡ್ತೀವಿ. ಬೇರೆ ದಾರಿಗಳೇನಾದ್ರೂ ಹುಡುಕ್ತಾ ಇದೆಯಾ ಅಂತ ಕೇಂದ್ರ? ಅರುಣ್, ಇನ್ನೂ ಕೂಡ ಅದ್ರ ಬಗ್ಗೆ ಸ್ಪಷ್ಟತೆಗಳು ಇಲ್ಲ. ಯಾಕೆಂದ್ರೆ ಇವೆಲ್ಲವೂ ಕೂಡ ಸೀಕ್ರೆಟ್ ಮಿಷನ್ಗಳು. ಸರ್ಕಾರ ಯಾವ ಲೆಕ್ಕಾಚಾರವನ್ನ ಇಟ್ಕೊಂಡು, ಯಾವ ಗುರಿಯತ್ತ ಟಾರ್ಗೆಟ್ ಅನ್ನ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟತೆ ಇಲ್ಲ. ಆದ್ರೆ ಯುದ್ಧದ ತಯಾರಿಯನ್ನ ಮಾಡ್ಕೊಳ್ಳುವಂತ ರೀತಿ ಅಥವಾ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನ ಮಾಡ್ತಾ ಇರುವಂತ ರೀತಿಯನ್ನ ಗಮನಿಸಿದ್ರೆ ಬಹಳ ದೊಡ್ಡದಾಗಿ ಏನೋ ಕಾದಿದೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಅದಕ್ಕಾಗಿ ಪೂರ್ವ ತಯಾರಿಗಳು ಕೂಡ ನಡೀತಾ ಇದ್ದಾವೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ನಿನ್ನೆ ಪಂಜಾಬ್ನ ಕಂಟೋನ್ಮೆಂಟ್ಗಳಲ್ಲೂ ಕೂಡ ಇದೇ ರೀತಿಯಾದಂಥ ಮಾಕ್ ಡ್ರಿಲ್ಗಳನ್ನ ನೋಡ್ಲಿಕ್ಕೆ ಸಿಕ್ಕಿತ್ತು. ಸೈರನ್ಗಳು ಮತ್ತೆ ಇಡೀ ಪ್ರದೇಶದ ಲೈಟ್ಗಳನ್ನ ಆಫ್ ಮಾಡಿ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಬಿಹೇವ್ ಮಾಡಬೇಕು, ಸೈರನ್ಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತವೆ, ಮತ್ತೆ ಸೈರನ್ ಬಂದಂಥ ಸಂದರ್ಭದಲ್ಲಿ ಜನರು ಯಾವ ರೀತಿಯಾಗಿರ್ಬೇಕು, ರಾತ್ರಿ ಹೊತ್ತು ಲೈಟ್ಗಳನ್ನ ಯಾಕೆ ಆಫ್ ಮಾಡಬೇಕು, ಹೀಗೆ ಹಲವಾರು ರೀತಿಯಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಕೆಲಸಗಳು ನಿನ್ನೆ ಪಂಜಾಬ್ನಲ್ಲಿ ಆಗಿತ್ತು. ಈಗ ಇಡೀ ದೇಶಕ್ಕೆ ಅದನ್ನು ವಿಸ್ತರಿಸುವಂತ ಕೆಲಸಗಳಾಗ್ತಾ ಇರುವಂತದ್ದು. ಪ್ರತಿಯೊಂದು ರಾಜ್ಯದಲ್ಲೂ ಕೂಡ, ಮುಖ್ಯವಾಗಿ ಗಡಿ ಪ್ರದೇಶಗಳಲ್ಲಿರುವಂತಹ ರಾಜ್ಯಗಳಲ್ಲಿ ಈ ಮಾಕ್ ಡ್ರಿಲ್ಗೆ ವಿಶೇಷವಾದಂತಹ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡ್ಲಾಗ್ತಾ ಇರುವಂಥದ್ದು. ಯಾಕೆಂದ್ರೆ ಇವತ್ತಿನ ಜನರೇಷನ್ ಯುದ್ಧವನ್ನ ನೋಡಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳಿಲ್ಲ, ಅಥವಾ ಯುದ್ಧ ಘೋಷಣೆ ಆದಾಗ ಅದಕ್ಕೆ ಹೇಗೆ ಬಿಹೇವ್ ಮಾಡಬೇಕು, ರಿಯಾಕ್ಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಗೊತ್ತಿರಲ್ಲ. ಸೊ ಹಾಗಾಗಿ ಈಗ ಒಂದು ತರಬೇತಿಯನ್ನು ಕೊಡುವಂತ ನಿಟ್ಟಿನಲ್ಲಿ ಈಗ ಒಂದಿಷ್ಟು ಮಾಕ್ ಡ್ರಿಲ್ಗಳನ್ನ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇರುವಂಥದ್ದು. ಸೈರನ್ ಯಾವ ರೀತಿಯಾಗಿ ಒದರುತ್ತೆ, ಅದು ಸೈರನ್ ಕೂಗದಂತ ಸಂದರ್ಭದಲ್ಲಿ ಹೇಗೆ ಬಿಹೇವ್ ಮಾಡಬೇಕು, ಮತ್ತೆ ಹೇಗೆ ಸೇಫೆಸ್ಟ್ ಜಾಗಗಳನ್ನ ಹುಡುಕೊಳ್ಬೇಕು, ಮತ್ತೆ ಲೈಟ್ಗಳನ್ನ ಯಾಕೆ ಬಂದ್ ಮಾಡಬೇಕು, ಈ ರೀತಿಯಾದಂತಹ ತರಹೇವಾರಿ ರೀತಿಯಲ್ಲಿ ಒಂದಿಷ್ಟು ಎಕ್ಸಾಂಪಲ್ಗಳನ್ನ ಕೊಟ್ಟು ಜನರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸಗಳಾಗುತ್ತೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.